ತಾಲೂಕಿನ ಬಿಂಡಿಗನವಿಲ ಹೋಬಳಿಯ ಗೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2025ನೇ ವರ್ಷ ಬರೋಬ್ಬರಿ 24 ಲಕ್ಷ ರೂಪಾಯಿ ಹಣವನ್ನು ಕಂಪ್ಯೂಟರ್ ಆಪರೇಟರ್ ಮಂಜು ಲಪಟಾಯಿಸಿ ತನ್ನ ಖಾತೆಗೆ ನೇರವಾಗಿ ಜಮಾ ಮಾಡಿಕೊಂಡಿದ್ದಾರೆ. ಇದು ನಮ್ಮ ಗಮನಕ್ಕೆ ಬಂದಿದ್ದು ಭ್ರಷ್ಟಾಚಾರ ವಿಚಾರವಾಗಿ ನಾನು ಮತ್ತು ನನ್ನ ಸ್ನೇಹಿತ ಸದಸ್ಯರು, ಕಾರ್ಯನಿರ್ವಹಣಾಧಿಕಾರಿಗಳು, ಮಂಡ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಲೋಕಾಯುಕ್ತರ ಕಚೇರಿಗಳಿಗೆ ಭ್ರಷ್ಟಾಚಾರ ತನಿಖೆ ನಡೆಸುವಂತೆ ದೂರು ದಾಖಲು ಮಾಡಿದ್ದೆವು. ಭ್ರಷ್ಟಾಚಾರಕ್ಕೆ ಬೆನ್ನೆಲುಬಾಗಿ ನಿಂತ ಕೆಲವು ಕಾಂಗ್ರೆಸ್ ಮುಖಂಡರು ಪಂಚಾಯಿತಿ ಅಧ್ಯಕ್ಷರ ಕೊಠಡಿಯಲ್ಲಿ ಮತ್ತು ಹೊರಭಾಗಕ್ಕೆ ಎಳೆದು ತಂದು ನನ್ನ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದರು. ನ್ಯಾಯಕ್ಕಾಗಿ ನಾನು ಬಿಂಡಿಗನವಿಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದೇನೆ ಎಂದು ಬೊಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಧು ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಮುಖಂಡರ ಜೊತೆಗೂಡಿ ಆರೋಪ ಮಾಡಿದರು. ಏನು 2024-25ನೇ ಸಾಲಲ್ಲಿ 15ನೇ ಹಣಕಾಸಲ್ಲಿ ನಮ್ಮ ಪಂಚಾಯತಿಲಿ 9,61,315 ರೂಪಾಯಿ, ಹಂಗೆ 2025-26ನೇ ಸಾಲಿನಲ್ಲಿ 15,71,528 ರೂಪಾಯಿ, ಒಟ್ಟು ಮೊತ್ತ 25,32,843 ರೂಗಳನ್ನು ನಮ್ಮ ಪಂಚಾಯತಿಯ PDO ಮತ್ತು ಅಧ್ಯಕ್ಷ ಮತ್ತು ಕಂಪ್ಯೂಟರ್ ಆಪರೇಟರ್ ಇವರು 3 ಜನ ಸೇರಿ ದುಡ್ಡನ್ನು ಭ್ರಷ್ಟಾಚಾರ ಮಾಡಿ ತಗೊಂಡಿರ್ತಾರೆ. ಅದು ಯಾವ ರೀತಿ ತಗೊಂಡಿರ್ತಾರೆ ಅಂದರೆ, ಯಾವುದೇ ಥರದ ಸಂಬಂಧಪಟ್ಟ ದಾಖಲೆ ಇರಲ್ಲ, DC ಇರಲ್ಲ, ರಿಜಿಸ್ಟರ್ ಮೇಂಟೈನ್ ಮಾಡಿರಲ್ಲ, ಆ ಸಂಬಂಧಪಟ್ಟ ದಾಖಲೆ ಯಾವುದೂ ಇರಲ್ಲ. ಆ ದುಡ್ಡಿಗೆ ವೈಯಕ್ತಿಕ ಖಾತೆಯಿಂದ ಎಸ್ಕ್ರೋ ಖಾತೆಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡನ್ನು ನಾವು KEB ಬಿಲ್ ಕಟ್ಟಿದ್ದೀವಿ ಅಂತ ತೋರಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಪೂರ್ತಿ ದಾಖಲೆ ಐತೆ. KEB ಬಿಲ್ ಕಟ್ಟಿದ್ದೀವಿ ಅಂತಾರೆ, KEBವರೆಗೂ ದುಡ್ಡು ಹೋಗಿರಲ್ಲ. ಅವ್ರು ವೈಯಕ್ತಿಕ ಡಾಟಾ ಆಪರೇಟರ್ ಕಂಪ್ಯೂಟರ್ ಆಪರೇಟರು ವೈಯಕ್ತಿಕ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಇದಾದ ನಂತರ ನಾವು ಇದು ಗಮನಕ್ಕೆ ಬಂದಮೇಲೆ EO ಅವ್ರಿಗೆ ಮತ್ತು CO ಅವ್ರಿಗೆ, AC ಅವ್ರಿಗೆ, DC ಅವ್ರಿಗೆ, ಪ್ರಾದೇಶಿಕ ಆಯುಕ್ತರಿಗೂ ಅರ್ಜಿ ಕೊಟ್ಟಿರ್ತೀವಿ. ಸತತ ಏನು 6 ತಿಂಗಳಿಂದ ಈ ಹೋರಾಟ ಮಾಡಿರ್ತೀವೋ, ಆ ಹೋರಾಟದ ಸಲುವಾಗಿ ಕಂಪ್ಯೂಟರ್ ಆಪರೇಟ್ರು ಮತ್ತು PDO ಅವ್ರನ್ನ ಡಿಸ್ಮಿಸ್ ಮಾಡ್ತಾರೆ. ತಾಲೂಕ್ ಪಂಚಾಯತಿಯಿಂದಲೂ ಬಂದು ತನಿಖೆ ಮಾಡ್ತಾರೆ, ಜಿಲ್ಲಾ ಪಂಚಾಯತಿಯಿಂದಲೂ ಬಂದು ತನಿಖೆ ಮಾಡ್ತಾರೆ. ಸಾಬೀತಾಯ್ತದೆ, ಇದು ಸಾಬೀತಾಗ್ತದೆ. ಇದಾದ ನಂತರ ಇವನು ಅಧ್ಯಕ್ಷನಿಗೆ ಯಾವುದೇ ಥರದ ಕ್ರಮ ಆಗಿರಲ್ಲ. ಕ್ರಮ ಆಗಿಲ್ಲದೆ ಇದ್ದಾಗ ನಾವು CO ಮೇಡಮನ್ನು ಒತ್ತಾಯ ಮಾಡಿ, ಮೇಡಮ್ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ PDO ಮತ್ತು ಕಂಪ್ಯೂಟರ್ ಆಪರೇಟರ್ ಇಬ್ಬರನ್ನು ಅಮಾನತು ಮಾಡಿದ್ದಾರೆ. ಆದರೆ ಈ ಭ್ರಷ್ಟಾಚಾರದ ರೂವಾರಿ ಅಧ್ಯಕ್ಷರನ್ನು ಕಾಂಗ್ರೆಸ್ ಪಕ್ಷ ಎಂಬ ಒಂದೇ ಕಾರಣಕ್ಕೆ ಯಾವುದೇ ತನಿಖೆಯನ್ನು ನಡೆಸುತ್ತಿಲ್ಲ. ಪದೇ ಪದೇ ದೂರು ದಾಖಲು ಮಾಡಿ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ. ನನ್ನ ಕ್ರಮ ತಾಳಿ, ಇದು ಆರೋಪ ಸಾಬೀತಾಗಿಲ್ಲ ಅಂದರೆ ಕ್ರಮ ತಾಳಿ. ಆರೋಪ ಸಾಬೀತಾಗಿದ್ಮೇಲೆ ಅವನ ಅಧ್ಯಕ್ಷನ ಉಚ್ಚಾಟನೆ ಮಾಡಿಬಿಟ್ಟು ಸದಸ್ಯತ್ವದ ಇದು ಮಾಡಿ ಈ ರೌಡಿಸಮ್ ಮಾಡೋದಲ್ಲ. ಈಗ ಇದಕ್ಕೆ ನೀವು ನ್ಯಾಯ ಕೊಡಿ ನನಗೆ. ಹಂಗೆ ನಾವು ನಿಮ್ಮ ಸದಸ್ಯರಾಗಿ ಸುಮ್ಮನೆ ನೀವು ಹೇಳಿದ್ದೆ ಕೇಳ್ಕೊಂಡು ಹೋಗಿ ಮಾತ್ರ ನಾವು ಬರಬೇಕಾ? ಅರ್ಥನೇ ಇಲ್ಲ ನಮ್ಮ ವ್ಯವಸ್ಥೆಯಲ್ಲಿ. ಎಷ್ಟು ದೌರ್ಜನ್ಯ ಐತೆ ಅಂದರೆ, ಆ ವಿಡಿಯೋನ ನೀವು ಆ ತುಣುಕನ್ನು ನೋಡಬೇಕು. ಅವ್ರು ಯಾವ ಮಟ್ಟದ ದೌರ್ಜನ್ಯ ನನ್ನ ಮೇಲೆ ಮಾಡೋರೇನದ. ನಾನೇನು ಅವ್ರು ದೌರ್ಜನ್ಯ ಮಾಡಿದ ತಕ್ಷಣ ನಾನೇನು ರಾಜಕೀಯದಿಂದ ಹಿಂದೆ ಹೋಗಲ್ಲ, ಈ ಹೋರಾಟದಿಂದಲೂ ಹಿಂದೆ ಹೋಗಲ್ಲ. ನಾನು ನೇರವಾಗಿ ಹೇಳ್ತೀನಿ, ನಾನು ಉಸಿರು ಇರೋ ಗಂಟಲ್ಲೂ ನಾನು ಹೋರಾಟ ಮಾಡೇ ಮಾಡ್ತೀನಿ. ಈ ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವರೇ ಜವಾಬ್ದಾರಿ ಆಗಿರ್ತಾರೆ. FIR ಕಾಪಿನೂ ಆಗೈತೆ, ಅದಕ್ಕೆ ಸಂಬಂಧಪಟ್ಟಾಗೆ ಲೋಕಾಯುಕ್ತ, AC, DC, EO, CO ಎಲ್ಲರಿಗೂ ನಾನು ಕೊಟ್ಟಿದ್ದೀನಿ. ಪ್ರಾದೇಶಿಕ ಆಯುಕ್ತರಿಗೂ ಹೋಗೈತೆ ಈ ವರದಿ. ಪ್ರಾದೇಶಿಕ ಆಯುಕ್ತರು ನೆನ್ನೆನೂ ಹೋಗಿ ನಮ್ಮ ಸದಸ್ಯರಾದ ಯೋಗೇಶ್ ಅವರು ಮೀಟ್ ಮಾಡ್ಕೊಂಡು ಬಂದವ್ರೆ. ಅವ್ರು ಇನ್ನು 2-3 ದಿವಸದಲ್ಲಿ ನೆನ್ನೆ ವರದಿ ಬಂದೈತೆ. ನಾನು ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ತಗೊಂಡು ಕಾಂಗ್ರೆಸ್ನವರ ಮತ್ತು ಅವರ ಬೆಂಬಲಿಗರ ದೌರ್ಜನ್ಯ ಜಾಸ್ತಿ ಆಗಿದೆ. ಕೇವಲ ಜನರ ನಮ್ಮ ಪ್ರಶ್ನೆಗಳನ್ನು ಮಾಡಂಗಿಲ್ಲ, ನಾವು ಅನ್ಯಾಯವನ್ನು ಪ್ರಶ್ನೆ ಮಾಡೋಂಗಿಲ್ಲ. ಗೊಂಡೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 24 ಲಕ್ಷ ಇದಕ್ಕೂ ಹೆಚ್ಚು ಹಣ ದುರುಪಯೋಗ ಆಗಿದೆ. ಅಲ್ಲಿನ PDO ಮತ್ತು ಅಧಿಕಾರಿಗಳು ದುರುಪಯೋಗಪಡಿಸಿಕೊಂಡು ಲಪ್ಟಾಯಿಸಿದ್ದಾರೆ. ಅಲ್ಲಿನ ಅಧ್ಯಕ್ಷನನ್ನು ವಜಾ ಮಾಡುವಂಥ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡುವಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಪ್ರಶ್ನೆ ಮಾಡಕ್ಕೆ ಹೋದ್ರೆ ನಮ್ಮ ಸದಸ್ಯರಾದಂಥ ಮಧು ಮತ್ತು ಕಿರಣ್ ರವರ ಮೇಲೆ ಹಲ್ಲೆ ಮಾಡ್ತೀರಾ, ನಮ್ಮ ಮೇಲೆ FIR ಮಾಡ್ತೀರಾ? ಚಂದ್ರಸ್ವಾಮಿ ಅವರೇ, ನಾಚಿಕೆ ಆಗಬೇಕು ನಿಮ್ಮ ಆಡಳಿತ ವೈಖರಿಗೆ. ಡೆಮಾಕ್ರಸಿ ಎಲ್ಲಿದ್ದೀರಿ ನೀವು? ಆರ್ ಯು ರಿಪಬ್ಲಿಕ್ ಆಫ್ ನಾಗಮಂಗಲ? ಇದು ನಾಗಮಂಗಲ ಡೆಮಾಕ್ರಸಿ ಒಳಗಡೆ ನಾವು ಪ್ರಶ್ನೆ ಮಾಡೋ ಅಧಿಕಾರ ಇದೆ. ವಿರೋಧ ಪಕ್ಷದವ್ರ ಮೇಲೆ ಕೌಂಟರ್ ಕೇಸ್ ಹಾಕಿ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತೀವಿ. ನಾವು ಎದುರ್ತೀವ? ನಾವಾಗಲೇ, ನಮ್ಮ ನಾಯಕರಾದಂಥ ಸುರೇಶ್ ಗೌಡ್ರಾಗಲೇ, ನಮ್ಮ ಮುಖಂಡರುಗಳಲ್ಲೇ ಯಾವುದಕ್ಕೂ ಬಗ್ಗೋದಿಲ್ಲ. ನಾವು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸದಸ್ಯರ ಮೇಲೆ ಅಲ್ಲಿ ನಮ್ಮ JDS ಕಾರ್ಯಕರ್ತರ ಮೇಲೆ ಕಾನೂನು ಬಾಹಿರವಾದಂಥ ಅಕ್ರಮವಾದಂಥ ಪ್ರಕರಣಗಳು ದಾಖಲೆ ಮಾಡಿದರೆ ಉಗ್ರವಾದಂಥ ಪ್ರತಿಭಟನೆಯನ್ನು ನೀವು ಎದುರಿಸಬೇಕಾಗುತ್ತೆ ಅಂತ ಈ ಮೂಲಕ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ನಮಸ್ಕಾರ. 24 ಲಕ್ಷ ರೂಪಾಯಿಯ ಭ್ರಷ್ಟಾಚಾರ ಹಗರಣವನ್ನು ಸಂಪೂರ್ಣವಾಗಿ ತನಿಖೆ ನಡೆಸಿ ಭ್ರಷ್ಟರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಬೊಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಧುರ್ ಅವರು ಆಗ್ರಹ ಮಾಡಿದರು.
ಫಸ್ಟು ಬಂದು ಈ ಕೋಟಳ್ಳಿ ಮೆಂಬರು ಇಬ್ರಾಳ ಮೇಲೆ ನನ್ನ ಕಿರಣನ ಸೇರಿಸಿ 4 ಜನದ ಮೇಲೆ FIR ಮಾಡ್ತಾರೆ, ಇದು ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಅದಾದ ನಂತರ ಅವರವರಲ್ಲೇ ಗೊಂದಲ ಉಟ್ಕೊಂಡು ಅವರಿಬ್ಬರನ್ನ ಕೋಟಳ್ಳಿ ಮೆಂಬರ್ಗಳನ್ನ ತೆಗೆಸ್ಬಿಟ್ಟು ನನ್ನ ಕಿರಣ ಆ ಸ್ಪಾಟಲ್ಲೇ ಇರೋದಾಗ ಮೊಬೈಲ್ ಟ್ರ್ಯಾಕ್ ಮಾಡಿ ಅಂತ ನಮ್ಗೇನು ನೀವು ಅನ್ಯಾಯನ ನಾವೇನು ಹೇಳ್ತಾ ಇಲ್ಲ ಇಲ್ಲಿ. ನಾನು ಸೃಷ್ಟಿಕರಣ ಕೊಟ್ಟು ನಾನೇನು ಹೋರಾಟ ಮಾಡ್ಬೇಕಾಗಿಲ್ಲ, ಏನು ನಡೆದೈತೋ ಅದೇ ಘಟನೆ ಹೇಳ್ತಾ ಇರೋದು. ನೀವು ಅಷ್ಟೊಂದು ಪ್ರಾಮಾಣಿಕರಾಗಿದ್ರೆ ಪೊಲೀಸ್ನವ್ರಿಗೆ ಒತ್ತಾಯ ಮಾಡಿ ನಾನು ಕೇಳೋದಿದ್ರೆ ಆ ಸ್ಥಿತಿ ಹುಡುಕಿ ಫಸ್ಟು ಎಲ್ಲ ಪ್ರಕರಣ ಬಯಲಿ ಬರ್ತದೆ. ಯಾಕೆಂದ್ರೆ ನನ್ಗೆ ಹೊಡೆದ್ಬಿಟ್ಟವ್ರೆ ಅನ್ನೋ ನನ್ನ ಉದ್ದೇಶಕ್ಕೆ ನಾನು ಹೇಳ್ತಾ ಇಲ್ಲ. ಈ ಘಟನೆ ಯಾವ ಪಂಚಾಯತಿಗೂ ಆಗಲಿ ಯಾವ ಸದಸ್ಯನಿಗೂ ಆಗಲಿ ನಡಿಬಾರ್ದು. ನಾವು ತಪ್ಪನ್ನ ವಿರೋಧಿಸೋದು ತಪ್ಪು ಅನ್ನೋದ. ನೀವು ನಮ್ಗೆ ಯಾಕೆ ಚುನಾಯಿತ ಪ್ರತಿನಿಧಿ ಮಾಡಿದ್ದೀರಿ? ಕಾನೂನಿಗೆ ನೀವು ಗೌರವ ಕೊಡೋದೇ ಆದರೆ ನೀವು ನಿಜವಾಗ್ಲೂ ನೀವು ಪ್ರಾಮಾಣಿಕರಿದ್ದೀರಿ ಅಂದರೆ ಇದಕ್ಕೆಲ್ಲ ಉತ್ತರ ಕೊಡಿ. ನಾವು ಸ್ಟೇಷನ್ಗೆ ಹೋದಾಗ ನಮ್ಮನ್ನ ಗೊಂದಲ ಮಾಡೋದು, ಅಲ್ಲೇ ಸಮಾಧಾನ ಮಾಡಿ ಸುಮ್ಮನಿಸ್ಬಿಡೋದು, ಇವೆಲ್ಲ ಬೇಡ. ಕಾನೂನು ಏನೈತೆ ಅದು ಕ್ರಮ ತಾಳಿ ಅಂತಲೇ ನಾವು ಒತ್ತಾಯಪೂರ್ವಕವಾಗಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.